that powerful people come from powerful places. ಜೈ ಶ್ರೀರಾಮ್. ವೆಲ್ಕಮ್ ಟು ನ್ಯೂ ಡೆಲ್ಲಿ. ಕೇದಾರ್ನಾಥ್ ಟ್ರಿಪ್ ಅಂದರೆ ಈಸಿ ಅಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದೇ ಬೇರೆ, ಇಲ್ಲಿ ರಿಯಾಲಿಟಿ ಆಗೋದೇ ಬೇರೆ. ನಾನು ಫಸ್ಟ್ ಟೈಮ್ ರಿಕ್ಷಾ ನೋಡ್ತಾ ಇರೋದು. ನಮಗೆ ರೈಲ್ವೆ ಸ್ಟೇಷನ್ ಆಪೋಸಿಟ್ಟು ಒಂದು ಟ್ರಾವೆಲ್ಸ್ ಇದೆ ಗೌರ್ಮೆಂಟಿಂದು, ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಪ್ಯಾಕೇಜ್ ಮಾತಾಡಿದ್ದಾಯಿತು, ಎಲ್ಲ ಆಯಿತು. ಪ್ಯಾಕೇಜ್ ಎಲ್ಲ ಕಾರಲ್ಲಿ ಹಾಕಿದ ಮೇಲೆ ಕಾರ್ ಪಂಚರ್ ಆಗಿದೆ. ಈಗ ಮುಂದೆ ಲೇಟ್ ಅಂತ ಇದೀವಿ ನಾವು. 10 ಗಂಟೆಗೆಲ್ಲ ಸ್ಟಾರ್ಟ್ ಆಗ್ಬೇಕಂದು, ಇವಾಗ 11:15, 1.5 hour ಲೇಟ್. ಹಿಂಗಿರುತ್ತೆ ಟೈಮ್ ನಮ್ಮದು, ಏನು ಮಾಡೋಕ್ಕಾಗಲ್ಲ. ಸ್ಟಾಪ್ ಮಾಡಂತ ಹೇಳಿದ್ರೆ ಮುಂದೆ ಹೇಳಂತ ಬಂದ್ರಿಗಿಲ್ಲ ಅಲ್ಲ, ಇವ್ರು ಆನ್ ದ ವೇ ಹೋಗ್ತಾರಲ್ಲ, ಅವಾಗ ಏನಾದ್ರು ಇಂಪಾರ್ಟೆಂಟ್ ಇದ್ದಿದ್ದು ಮುಂದ್ಗಡೆ ನಿಂತ ತೋರ್ಸಂತ ಹೇಳ. ದೊಡ್ಡ ಬಿಲ್ಡಿಂಗ್ ಇಳಿಯೋದು ಬೇಡ, ಕಾರ್ಲಿ ಕುತ್ಕೊಂಡ ಹಿಂಗ್ ನೋಡ. 2 hours later. ನಾವು ಇವಾಗ ನ್ಯೂ ಡೆಲ್ಲಿಯಿಂದ ಒಂದು 50 ಕಿಲೋಮೀಟರ್ಸ್ ಬಂದಿದ್ದೀವಿ. ಇವಾಗ ನಮ್ಮ ಬ್ರದರ್ ಅವರು ಆರ್ಡರ್ ಮಾಡ್ತಾ ಇದ್ದಾರೆ. ಹೋಟೆಲ್ ಮಾತ್ರ ಸಖತ್ತಾಗಿದೆ. ಇವಾಗ ಊಟ ಮಾಡಿ ಹರಿದ್ವಾರಿಗೆ ಸ್ಟಾರ್ಟ್ ಆಗ್ಬೇಕು ನಾವು. ಸ್ನೇಹಿತರೆ, ಯುದ್ಧಕ್ಕೆ ರೆಡಿಯಾಗಿ. Two hours later. ವೆಲ್ಕಮ್ ಟು ಹರಿದ್ವಾರ್. Years later. ನಾವು ಟೂರ್ ಪ್ಯಾಕೇಜ್ ಮಾಡಿದ್ವಂತೆ. ಟ್ರಾನ್ಸ್ಪೋರ್ಟ್ ಅಂಡ್ ರೂಮ್ಸ್ ಒಂದೇ ಇವ್ರ ಹತ್ರನೇ ಮಾಡಿರೋದು. ನಮಗೆ ಡೆಲ್ಲಿಯಿಂದ ಹರಿದ್ವಾರಿಗೆ ಒಂದು ವೆಹಿಕಲ್ಲು, ಹರಿದ್ವಾರ ಟು ಎಲ್ಲ ನಮಗೆ ಬದ್ರಿನಾಥ್ ಕೇದಾರ್ನಾಥ್ ತೋರಿಸ್ಕೊಂಡು ನಮಗೆ ಹರಿದ್ವಾರಿಗೆ ಇವ್ರು ಬಿಡ್ತಾರೆ. ಡೆಲ್ಲಿಗೆ ಇನ್ನೊಂದು ಕಾರ್. ಇವನು ಒಂದೊಂದು ತೋರಿಸಲ್ಲ ಟೆಂಪಲ್ಗಳು, ಟೈಮ್ ಇಲ್ಲ ಅಂತ ನಮಗೆ ಆಗ್ಬಿಡ್ತಾರೆ ಅಮೌಂಟ್ ಎಲ್ಲ ಪೇ ಆದಮೇಲೆ. ಸ್ಟಾರ್ಟಿಂಗ್ ಮಾತಾಡಿದ್ದೇ ಬೇರೆ, ಇಲ್ಲಿ ಆಗಿರೋದೇ ಬೇರೆ. ನಾವು ನಮ್ಗೆ ಗೊತ್ತಿರಲ್ಲ, ಅದಕ್ಕಾಗಿ ನಾವು ಇನ್ನೊಬ್ಬರ ಸಜೆಷನ್ ತಗೊಂಡು ಇದು ಮಾಡಿರ್ತೀವಿ. ಗೌರ್ಮೆಂಟ್ ಟ್ರಾವೆಲ್ಸ್ ಅವ್ರು ಹಿಂಗೆ ಮಾಡಿದ್ರೆ ನಾವು ಯಾರಂತ ಹೇಳಿ. ಅವ್ರು ಹೇಳಿದ್ದ ಅಮೌಂಟಿಗೆ ಓಕೆ ಅಂದರು. ಈ ಲಾಸ್ಟ್ಗೆ ಹರಿದ್ವಾರ ತೋರಿಸಿಲ್ಲ ಇವನು ನಮಗೆ. आपका पूरा पता रहता है? हाँ, कोई बात नहीं, चल जाएंगे। हमारे को उससे बोला, हमारे को मालूम नहीं। इसलिए मैं बोल रहा ना कि बैरल बंद जाएंगे, फिर वहाँ ನಮಗೆ 1 ಪರ್ಸನ್ನಿಗೆ 10,000 rupees ಮಾತಾಡಿದ್ದು. 6 ಮೆಂಬರ್ಸ್ಗೆ 60,000 rupees. 30,000 ಪೇ ಮಾಡಿದ್ದೀವಿ. ಇನ್ನು 30,000 ಇವ್ರಿಗೆ ಸ್ವಲ್ಪ ಅಮೌಂಟ್ ಕೊಡ್ಬೇಕು. ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೂಮ್. ನಮ್ಮ ಕೊಟ್ಟ ರೂಮ್ ಕೆಳಗಿದೆ, ಇಲ್ಲಿ ಕೆಳಗೆ. ಗುಡ್ ಮಾರ್ನಿಂಗ್. ಇದು ಡೇ 2. ಇಲ್ಲಿಂದ ಸ್ಟಾರ್ಟ್ ಆಗಬೇಕಿತ್ತು ನಾವು ಕೇದಾರ್ನಾಥ್ಗೆ. ಟೈಮ್ ಈಗ 6-7 ಆಗಿದೆ. ಇಲ್ಲಿಂದ ಸ್ಟಾರ್ಟ್. ಇಲ್ಲೆಲ್ಲ ನೋಡ್ತಾ ಇರೋದು ರೀಸೆಂಟಾಗಿ ಬಿದ್ದಿದ್ದಂಗಿದೆ ಎಲ್ಲ. ಈ ರೋಡ್ ಮಾತ್ರ ನೈಟ್ ಟೈಮಲ್ಲಿ ಡೇಂಜರ್ ಅಂತ ಇದ್ದಾರೆ ಅವರು. ನಾವು ಅದಕ್ಕೆ ನೈಟ್ ಸ್ಟೇ ಆಗಿ ನಾವು ಅಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗ್ತಾಯಿದ್ದೀವಿ. ಅಲ್ಲಲ್ಲ, ಒಂದು ನಿಮಿಷ. ಅಲ್ಲ, ಅದು ಬರೋದು ಬದ್ರಿನಾಥಿಂದ, ಇದು ಕೇದಾರ್ನಾಥಿಂದ. ಬೈ ಕೇದಾರ್ನಾಥ್ ಕಲರ್ ಡಿಫ್ರೆಂಟ್ ಐತಲ್ಲ ಸರ್ ಇದನ್ನ. ಇವಾಗ ನಾವು ಹೋಗ್ತಾ ಇರೋದು ಸೋನ್ ಪ್ರಯಾಗ್.
ಇದು ಜಸ್ಟ್ ನಾವು ರೀಚ್ ಆಗಿದ್ದು ಸೋನ್ಪ್ರಯಾಗ್ ಇವಾಗ. ಜಸ್ಟ್ ಇಲ್ಲಿಂದ ಜೆ ಪಿಗೆ ಹೋಗ್ಬೇಕು. ಇಲ್ಲಿಂದ ಸೋನ್ಪ್ರಯಾಗಿಂದ ಗೌರಿಕೊಂಡ್ ವಯಾ ಜೀಪ್ 1 ಪರ್ಸನ್ಗೆ 60 ರೂಪೀಸ್. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ. ಸೋನ್ಪ್ರಯಾಗಿಂದ ಜೀಪಲ್ಲಿ ಗೌರಿಕೊಂಡ್ಗೆ ಹೋಗ್ತಾ ಇರೋದು. ಇವಾಗ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಮಗೆ ಜೀಪಿಂದ ಇಲ್ಲೇ ಡ್ರಾಪ್ ಮಾಡ್ತಾರೆ, ಯಾಕಂದರೆ ಟ್ರಾಫಿಕ್ ಇರುತ್ತಲ್ಲ. ಇಲ್ಲಿಂದ ಬೈ ವಾಕ್. ಇಲ್ಲಿಗೆ ಸ್ಟಾಪ್ ಲಾಸ್ಟ್ ಕಾರ್ ನಮಗೆ ಬಿಟ್ಟಿರೋದು. 50 ರೂಪೀಸ್ 1 ಪರ್ಸನ್. ಎಲ್ಲಿಂದ? ಸೋನ್ಪ್ರಯಾಗಿಂದ ಗೌರಿಕೊಂಡ್ಗೆ. ವಾವ್ ವಾವ್, ಎಷ್ಟು ವೈಟ್ ಅದ ನೀರಲ್ಲಿ. ಇಲ್ಲಿಂದ ಸ್ವಲ್ಪ ಜನ ಏನಂತ ಇದಾರೆ 17 ಕಿಲೋಮೀಟರ್ಸ್ ಅಂತ, ಇನ್ನೊಬ್ರು ಕೇಳಿದ್ರೆ 21 ಅಂತ ಇದಾರೆ. ಬಟ್ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಕಿಲೋಮೀಟರ್ ಅಂತೇಳಿ. ಒಂದು 6 ಕಿಲೋಮೀಟರ್ ಮಾತ್ರ ಕಷ್ಟ ಇರುತ್ತೆ, ಇನ್ನು ಉಳ್ಕಿದ್ದು ಓಕೆ, ನಾಟ್ ಬ್ಯಾಡ್. ಇವಾಗ ಟೈಮು ಕರೆಕ್ಟು ಗೌರಿಕೊಂಡಿಂದ 10:20 ಎಕ್ಸಾಕ್ಟ್ಲಿ. ಇಲ್ಲಿಂದ ಟೈಮ್ ಅಷ್ಟೊತ್ತಾಗುತ್ತೆ ಅಂತ ಕನ್ಫರ್ಮ್ ಎಕ್ಸಾಕ್ಟ್ ಟೈಮ್ ಹೇಳ್ತೀನಿ ನೋಡಿ ನಾವು. ಕರೆಕ್ಟ್ ಇಲ್ಲಿಂದ ಟ್ರಕ್ಕಿಂಗ್ ಇರುತ್ತೆ 21 or 17. ಹಾಂ, ನೋಡ್ತೀವಿ ಏನಂತ. ಕುದುರೆ ಮ್ಯಾಗ ಹೋಗ್ತೀವಲ್ಲ, ಕುದುರೆ ಮ್ಯಾಗ ಹೋಗೋದ್ರಿಗಿನ ಇದನ್ನು ಹಿಂಸೆ ಮಾಡಿ ಹೋಗುವಷ್ಟು ಸರಿ ಅನ್ಸಲ್ಲ. ಯಾಕಂದ್ರೆ ಅವ್ರಿಗೆ ಶಕ್ತಿ ಇಲ್ಲ ಅಂದರೆ ಓಕೆ, ಯು ಗೋ ಫಾರ್ ಹಾರ್ಸ್ ರೈಡಿಂಗ್. ಅದರ್ವೈಸ್ ಪ್ಲೀಸ್ ವಾಕ್ ಯುವರ್ ಸೆಲ್ಫ್. ಟೀಕೆ. ಈ ಬೋರ್ಡರ್ 15 ಕಿಲೋಮೀಟರ್ ಅಂತಿದೆ. ಇಲ್ಲಿ ಎಷ್ಟು ಕಿಲೋಮೀಟರ್ ಇದನ್ನೋ ಗೊತ್ತಿಲ್ಲ. ಇಲ್ಲೇ ತೊಗೊಂಡಿರ್ತಾನೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕುದುರೆನೇ ಇಲ್ಲಿ. ಇಲ್ಲಿ ನೋಡ್ರಿ, ಕುದುರೆ ಮೇಲೆ ಕತ್ತೆ ಇರುತ್ತೆ ಇಲ್ಲಿ. ಅದು ಏಜ್ ಪರ್ಸನ್ ಅಂದರೆ ಏರಾಕ್ತೀನಿ, ನಮ್ಮ ಶಕ್ತಿ ಇರುತ್ತೆ, ಎಲ್ಲ ಇರುತ್ತೆ. ನಡೆಯೋಕೆ ಇವ್ರಿಗೆ ಅದು ಹಿಂಸೆ ಮಾಡಿ ಹೋಗು ಅಂತ ಏನು ರೂಲ್ ಇಲ್ಲಲ್ಲ. ರೈಟ್. ಒಂದ್ಸರಿ ಎಲ್ಲ ಇಲ್ಲಿ ಬಿದ್ದಿದ್ದಲ್ಲ, ಇನ್ನೊಂದ್ಸಲ ತೋರಿಸ್ತಾರಲ್ಲ ಇದೆ ಯಾವ ಇದು ಬರಲ್ಲ ಸರ್. ಸ್ವಲ್ಪ 5 ವಾಟ್ರ್ ಮೇಲೆ ಸ್ವಲ್ಪ ಬೇಸಿಕ್ ಆಗಿದ್ರನ್ನ ಆಯ್ತು. 2 hours later. ನಿಜವಾಗ್ಲೂ ಎಷ್ಟು ಭಾರಿ ಟಫ್ ಇದೆ. ನಿಂದ್ರಿ ಈ ಕಡೆ.
ಸೀಸನ್ ಅಲ್ಲ ಅನ್ಸುತ್ತೆ, ಬಟ್ ಆದರೂ ಜನ ಜಾಸ್ತಿ ಇದ್ದಾರೆ, ಸಿಕ್ಕಾಪಟ್ಟೆ ಇದ್ದಾರೆ. ಆದ್ರೂ ನಮ್ಮ ಪ್ಲಸ್ ಪಾಯಿಂಟ್ ಏನಂದ್ರೆ ಈಗಿನ ಟೈಮ್ ಎಲ್ಲಿ ವೇಸ್ಟ್ ಆಗಿಲ್ಲ. ಒಂದು ಪರ್ಸನ್ಗೆ 7 to 8 hours ಕಂಪಲ್ಸರಿ ನಾವು ಸ್ಟೇ ಆಗಿ ಬಂದು ಸ್ಟೇ ಆಗಿ ಇದು ಮಾಡೋಷ್ಟೊಳಗ ವಾವ್. Everyone thinking time is there, will go. When you come, after you coming at 3 legs, what you mean? I mean extra katike in your hand become your mudka. That time will come. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ಅದಕ್ಕೆ ಈ ಕ್ಷಣ ನಮ್ಮ ಕೈಯಲ್ಲಿರುತ್ತೆ. ಇಲ್ಲಿಗಾನ ಬರೋಕ್ಕೆ ಹೋಗೋಕ್ಕೆ ಟ್ರೈ ಮಾಡಿ. ಇಲ್ಲಿಂದ ಅಲ್ಲಿ 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 ಇಲ್ಲಿ ನೋಡಕ್ ಹಿಂಗೈತ 5 kilometers ಹೋಗ್ಬೇಕಿಲ್ಲಿ. Five kilometers it take 1 hour. Years later. ನನಗೆ ಮಾತು ಬರ್ತಾಯಿಲ್ಲ. ನಾನು ನಿಜಲ್ಲಿ ಒಂದು ಕ್ಷಣ ಅದನ್ನು ನೋಡ್ತಾನೆ ಇದ್ದೀನಿ ನಾನು. ಡೆಡ್ಲಿ ಟ್ರೆಕ್ಕಿಂಗ್ ಕಂಪ್ಲೀಟೆಡ್ ಫೈನಲಿ ಕೇದಾರ್ನಾಥ್. ನಮಗೆ ಟ್ರೆಕ್ಕಿಂಗ್ ಅನ್ನೋದು ಎಷ್ಟು ಕಷ್ಟ ಅಂದರೆ ಟೆಂಪಲ್ ನೋಡಿದ ತಕ್ಷಣ ಎಲ್ಲ ಮರ್ತೋಯ್ತು. ಇಲ್ಲಿಗೆ ಇದು ನಾವು ಮಾಡಿರೋ ಟೆಂಟ್ ಇವಾಗ 6 ಮೆಂಬರ್ಸ್ಗೆ, ಇವಾಗ 2 ಮೆಂಬರ್ಸ್ಗೆ ಅಂದರೆ ಇದು ಮಾಡ್ಬೋದು, 5 ಮೆಂಬರ್ಸ್ಗೆ ಅಂದರೆ ಇದು ಎಲ್ಲ ಟೆಂಟೇ ಸಪ್ರೇಟ್ ಇಲ್ಲ. ಇದು ಟೆಂಪಲ್ ನಿಯರೇ ಐತೆ, ಟೆಂಟ್ಸ್ ಅಲ್ಲ ಇಲ್ಲಿದೆಲ್ಲ ಕಾಣಿಸುತ್ತೆ ತೋರ್ಸಂಗೆ. ಫುಲ್ಲು ಕೋಲ್ಡ್ ಇದೆ ಅಪ್ಪ. ಈ ಟೆಂಟ್ ಇರುತ್ತಲ್ಲ ಸಿಂಗಲ್ ಆಗಲಿ ಡಬಲ್ ಆಗಲಿ. ನಾವು ರೀಚ್ ಆಗಿದ್ದು ಸಂಡೇ, ಬಟ್ ದರ್ಶನ ಹೋಗಂಬಂದರೆ ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ, ಫುಲ್ ಆಯ್ತು ಅಂದರು. ನಾವು ಮಂಡೇ ಅರ್ಲಿ ಮಾರ್ನಿಂಗ್ ಎಲ್ಲ ದರ್ಶನಕ್ಕೆ ಮಾರ್ನಿಂಗ್ 5:30ಗೆಲ್ಲ ಅಭಿಷೇಕ ದರ್ಶನ ಎರಡೂ ಮಾಡ್ಕೊಂಡಿದ್ವಿ. ಇಲ್ಲಿರೋ ಟೆಂಪರೇಚರ್ ಮಾತ್ರ -5. ನಮ್ಮ ಬಾಡಿ ಎದಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ಮಕ ನೋಡ ನಮ್ಮದು ಎಲ್ಲದೂ ಸೇಮ್ ಪ್ರಾಬ್ಲಮ್. ನಮಗೆ ನಾರ್ಮಲ್ ಚಳಿನೇ ಆಗಲ್ಲ. ಇಲ್ಲಿ -5 ಇದೆ. ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೆ ಫಿಂಗರ್ ಸಪೋರ್ಟ್ ಮಾಡ್ತಾಯಿಲ್ಲ. ನಮ್ಮೆಲ್ಲರಿಗೂ ಡ್ರೀಮ್ ಪ್ಲೇಸ್ ಇರುತ್ತೆ, ಬಟ್ ನಮ್ಮ ಡ್ರೀಮ್ ಪ್ಲೇಸ್ನ ನೋಡಿ ನಾವು ವಾಪಸ್ ಬರಬೇಕಾದ್ರೆ ಆ ಫೀಲಿಂಗ್ ಇರುತ್ತಲ್ಲ, ಎಷ್ಟು ದುಡ್ಡು ಕೊಟ್ಟರು ಬರಲ್ಲ ಆ ಫೀಲ್ ಅನ್ನೋದು. ನನಗೆ ಎಷ್ಟು ಖುಷಿ ಆಗುತ್ತಂದರೆ ನನಗೆ ಮಾತಲ್ಲಿ ಹೇಳೋಕ್ಕಾಗ್ತಾಯಿಲ್ಲ.
ನಾವು ಇಲ್ಲಿಂದ ಗೌರಿಕೊಂಡಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಬ್ಯಾಕ್ ಟು ಕರೆಕ್ಟು 7 o'clock. ಇಲ್ಲಿಂದ ಗೌರಿಕೊಂಡು ಟು ಜೀಪಲ್ಲಿ ಸೋನ್ಪ್ರಾಗಿಂದ ನಮ್ಮ ಜೀಪ್ ಇದೆ. ಅಲ್ಲಿಂದ ಎಲ್ಲ ಕಡೆ ವ್ಯೂ. ಇಲ್ಲಿ ಕಾಣಿಸುತ್ತೆ. ಇಲ್ಲಿಂದ ಈ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಎಕ್ಸಾಕ್ಟ್ಲಿ ಒಂದು 500-600 ಮೀಟರ್ಸ್ ಇರ್ತೀವಿ. ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡ್ರೆ ಅಪ್ ಆ್ಯಂಡ್ ಡೌನು ಇಲ್ಲಿಂದ ಬೈ ವಾಕ್ ಇಲ್ಲಿ ಲ್ಯಾಂಡಿಂಗ್ ಇರ್ತದೆ ಹೆಲಿಕಾಪ್ಟರ್. ಬುಕ್ಕಿಂಗ್ ಆಗಿದ್ದವರು ಇಲ್ಲಿ ವೆಯ್ಟ್ ಮಾಡಿ ಬಂತು ನೋಡ್ರಿ. ಈ ಕಲ್ಲೆಲ್ಲ ಇದಾವಲ್ಲ ಕೆಳಗಿರೋವು ಬಿದ್ದಿರೋವೆಲ್ಲ ಇವು ಇದೆಲ್ಲ ಸರ್ ಕ್ಲೋಸ್ ಮಾಡಿದ್ರಲ್ಲ ಇದೆಲ್ಲ. ಎಲ್ಲ ರೆಡಿ ಮಾಡಕತ್ತಾರಲ್ಲ. ಟೋಟಲ್ ಬಿದ್ದಿರೋದೆಲ್ಲ ಇದೆ ಇಲ್ಲಿ ಸೈಡ್ ಎಲ್ಲ. ಇದೆಲ್ಲ ನಾನು ನಿಂತಿರೋ ಬ್ರಿಡ್ಜ್ ರೆಡಿ ಮಾಡಿಲ್ಲ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹಾಸ್ಪಿಟ್ಲಿಗೆ